ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಥರ ವೀಡಿಯೋಸ್ ಬೇಕು ಅಂತಂದರೆ ಲೈಕ್, ಕಮೆಂಟ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಪಿಸೋಡಲ್ಲಿ ನಮ್ಮ ಹೀರೋಯಿನ್ ಸ್ಟಾರ್ಟಿಂಗಲ್ಲೇ ಬೇಜಾರು ಮಾಡ್ಕೊಂಡು ಕೂತಿದ್ದಾರೆ. ಅದಕ್ಕೆ ಅವ್ರ ಅಮ್ಮ ಬಂದು ಕೇಳ್ತಾರೆ, ಏನಾಯಿತು, ಊಟ ಮಾಡಬೇಕಾದ್ರು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಅಂತಂದ್ಬಿಟ್ಟು. ಅದಕ್ಕೆ ನಮ್ಮ ಗ್ರೋಯ್ ಅವ್ರು ಹೇಳ್ತಾರೆ, ನನ್ನ ಶೂಸ್ದು ಕ್ಲಿಪ್ ಕಿತ್ತೋಗ್ಬಿಟ್ಟಿದೆ ಅಮ್ಮ ಅಂತ, ನನಗೆ ಹೊಸ ಶೂಸ್ ಕೊಡಿಸಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಹೀರೋಯಿನ್. ಅದಕ್ಕೆ ಹೇಗೋ ಕಷ್ಟಪಟ್ಟು ಅವ್ರ ಫ್ಯಾಮಿಲಿಯವರೆಲ್ಲ ಕನ್ವಿನ್ಸ್ ಮಾಡ್ತಿದ್ದಾರೆ, ನಾವು ರಿಚ್ ಅಲ್ಲಮ್ಮ, ಇವಾಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು, ಈ ಶೂಸ್ನ ಅಡ್ಜಸ್ಟ್ ಮಾಡ್ಕೊ ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನಮ್ಮ ಹೀರೋಯಿನ್ ಕೂಡ ಸರಿ ಅಂತ ಒಪ್ಕೊಳ್ತಾ ಇದ್ದಾರೆ. ಆಮೇಲೆ ಎಲ್ಲ ಕುತ್ಕೊಂಡು ಖುಷಿಯಾಗಿ ಇರೋದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಊಟ ಮಾಡ್ತಾ ಇದ್ದಾರೆ. ಊಟ ಮಾಡಬೇಕಾದ್ರೆ ನಮ್ಮ ಹೀರೋಯಿನು ಒಂದು ಮ್ಯಾಗ್ಝಿನ್ನ ನೋಡ್ತಾರೆ. ನೆಕ್ಸ್ಟ್ ಸೀನಲ್ಲಿ ಮ್ಯಾಗ್ಝಿನಲ್ಲಿ ಇದ್ದಿದ್ದು ಹುಡುಗಿ ಸ್ಪೀಚ್ ಮಾಡ್ತಾ ಇರೋದನ್ನ ಗ್ರೋಯ ಮತ್ತು ಅವ್ರ ಫಾದರು ಕೇಳಿಸ್ಕೊತಾ ಇದ್ದಾರೆ. ಸೀನ್ ಶಿಫ್ಟ್ ಆಗುತ್ತೆ, ಹೀರೋಯಿನ್ ಫೋನಲ್ಲಿ ಕೇಳಿಸ್ಕೊಳ್ತಾರೆ ಥರ ತೋರಿಸ್ತಾರೆ. ನಮ್ಮ ಹೀರೋಯಿನ್ ಕೇಳಿಸ್ಕೊತಿರೋದು ಎಲ್ಲಿ ಗೊತ್ತಾ, ಸ್ಕೂಲಲ್ಲಿ. 1 ಸೆಕೆಂಡ್ ಡಿಸ್ಟರ್ಬ್ ಆಗುತ್ತೆ. ಏನಕ್ಕೆ ಅಂತ ನೋಡಿದ್ರೆ 4 ಜನ ಫ್ರೆಂಡ್ಸ್ ಇದ್ರಲ್ಲ, ಅವ್ರು ಬಂದು ನೆಕ್ಸ್ಟ್ ಫ್ಲೋರಲ್ಲಿ ಕೂತಿದ್ದಾರೆ. ಸೊ ಇವ್ರ ಕಂಡ್ರೆ ಹುಡುಗಿರಿಗೆಲ್ಲ ಸಿಕ್ಕಾಬಟ್ಟೆ ಕ್ರೇಜು, ಕೂಗಾಡಿ ಕಿರ್ಚಾಡಿ ಎಲ್ಲ ಮಾಡ್ತಾರೆ. ನಮ್ಮ ಹೀರೋಯಿನು ಏನಾದರೂ ಮಾಡ್ಕೊಳ್ಳಿ ಅಂತ ಅವ್ರ ಪಾಡಿಗೆ ಅವರು ಫೋನ್ ನೋಡ್ತಾ ಇದ್ದಾರೆ. ಅಷ್ಟರಲ್ಲಿ ಅವ್ರ ಫ್ರೆಂಡ್ ಬರ್ತಾರೆ. ಮೊದಲೇ ಕ್ಲೋಸ್ ಫ್ರೆಂಡ್ಸ್ ಅಲ್ವಾ, ತುಂಬ ಏನೇನೋ ಮಾತಾಡ್ತಿದ್ದಾರೆ. ಅದ್ರ ಜೊತೆಗೆ ಒಬ್ರಿಗೊಬ್ರು ಏನೇ ಪ್ರಾಬ್ಲಮ್ ಬಂದರೂ ಬಿಟ್ಕೊಡ್ಬಾರ್ದು ಅಂತ ಎಲ್ಲ ಮಾತಾಡ್ತಿದ್ದಾರೆ. ಹೀರೋಯಿನ್ ಫ್ರೆಂಡ್ ಕ್ಯಾಂಟೀನಿಂದ ಊಟ ಹಾಕಿಸ್ಕೊಬರ್ಬೇಕಾದ್ರೆ ಟಾಮ್ ಶೂಸ್ ಮೇಲೆ ಊಟ ಎಲ್ಲ ಬಿದ್ದುಬಿಡುತ್ತೆ. ಹೀರೋಯಿನ್ ಫ್ರೆಂಡ್ಗೆ ಭಯ ಆಗಿ ಫುಲ್ ಅಳ್ತಾ ಇದ್ದಲ್ಲ. ಈ ಕಡೆ ನಮ್ಮ ಹೀರೋಯಿನ್ಗೂ ಶಾಕ್ ಆಗಿ ಏನು ಸಹ ರಿಯಾಕ್ಟ್ ಮಾಡ್ತಾ ಇಲ್ಲ. ಟಾಮು ಗ್ರೋಯ ಫ್ರೆಂಡ್ಗೆ ಸರಿಯಾಗಿ ಹಾಕೊಂಡು ಉಗ್ದಾಕ್ತಿದ್ದಾನೆ. ಟಾಮು ನಿಂಗೇನು ಗೊತ್ತಾಗಲ್ವಾ ಹಾಗೆ ಹೀಗೆ ಅಂತ ಬೈತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿ 3 ಜನ ಇದ್ರಲ್ಲ ಸ್ಟೈಲ್ ರಾಣಿರು, ಅವ್ರು ಹೇಳ್ತಾ ಇದ್ದಾರೆ ಅವ್ಳಿಗೆ ಹೀಗೆ ಆಗಬೇಕು ಅಂತ ಅಂದ್ಬಿಟ್ಟು. ನಮ್ಮ ಹೀರೋಯಿನ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಯಾಕೆ ಅಂದರೆ ಅವ್ರ ಫ್ರೆಂಡ್ಗೇನೆ ಹೀಗೆ ಆಗ್ತಿರೋದಲ್ವಾ, ಹೇಗೆ ಕಂಟ್ರೋಲ್ ಮಾಡೋಕ್ಕಾಗುತ್ತೆ. ಅಲ್ಲಿದ್ದ ಸ್ಟೂಡೆಂಟ್ ಎಲ್ಲ ಚೇರಪ್ ಮಾಡ್ತಿದ್ದಾರೆ, ಇವಳಿಗೆ ಪನಿಷ್ಮೆಂಟ್ ಕೊಡಿ, ಇವಳಿಗೆ ತಪ್ಪು ಅಂತ ಅಂದ್ಕೊಂಡು ನಮ್ಮ ಹೀರೋಯಿನ್ ಔಟ್ ಆಫ್ ಕಂಟ್ರೋಲ್ ಆಗಿ ಬೆಂಚ್ನ ಬಡ್ದ್ಬಿಡ್ತಾರೆ. ಆಮೇಲೆ ಒಂದು ಸೆಕೆಂಡ್ ಯೋಚನೆ ಮಾಡಿ ಎದ್ದು ನಿಂತ್ಕೋತಾರೆ, ಆಗಿದಾಗೋಗಿದೆ, ಸಾಲ್ವ್ ಫೇಸ್ ಮಾಡಬೇಕು ಅಂತ. ಟಾಮ್ ಮುಂದೆ ಹಾಗೋ ಹೀಗೋ ಧೈರ್ಯ ಮಾಡಿ ಹೋಗಿ ಮಾತಾಡ್ತಾರೆ. ಅದು ಬೈ ಮಿಸ್ಟೇಕ್ ಆಗಿರೋದು, ಇದೊಂದ್ಸಲ ಫರ್ಗ್ಯೂ ಮಾಡಿಬಿಡಿ, ಅವ್ರನ್ನ ಕ್ಷಮಿಸ್ಬಿಡಿ ಅಂತ ಎಲ್ಲ ಹೇಳ್ತಾರೆ. ಗ್ರೋಯ ಮಾತು ಕೇಳಿ ಟಾಮ್ ಕೂಡ ಸುಮ್ಮನೆ ಹೊಟ್ಟೋಗ್ಬಿಡ್ತಾರೆ. ಮೇ ಬಿ ಗ್ರೋಯ ಫ್ರೆಂಡ್ ಲಕ್ ಚೆನ್ನಾಗಿತ್ತು ಅನ್ಸುತ್ತೆ. ಸೊ 4 ಜನ ಫ್ರೆಂಡ್ಸಲ್ಲಿ ರಿನ್ ಅಂತ ಇದ್ರಲ್ಲ, ಅವ್ರಿಗಂತೂ ಫುಲ್ ಶಾಕ್ ಹೋಗ್ಬಿಡುತ್ತೆ. ಏನು ಗ್ರೋಯ ಈ ರೇಂಜಿಗೆಲ್ಲ ಮಾತಾಡ್ತಿದ್ದಾಳಲ್ಲ, ಅಷ್ಟೊಂದು ಸೈಲೆಂಟಾಗಿ ಕಾಣಿಸ್ತಿದ್ಲು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಗ್ರೋಯ ಅವ್ರು ಹೋಗಿ ಲಾಕರ್ ನೋಡಿದ ತಕ್ಷಣ ಅವ್ರಿಗೆ ರೆಡ್ ಕಾರ್ಡ್ ಬಂದಿರುತ್ತೆ. ಅವ್ರ ಆ ರೆಡ್ ಕಾರ್ಡ್ ಶಾಕಿಂದನೇ ಇನ್ನೂ ಹೊರಗೆ ಬಂದಿಲ್ಲ. ಅಷ್ಟೊಳಗಡೆ ಎಲ್ಲ ಫೋಟೋ ಕ್ಲಿಕ್ ಮಾಡ್ತಾ ಇರ್ತಾರೆ. ರೆಡ್ ಕಾರ್ಡ್ ಆಲ್ರೆಡಿ ಸಿಕ್ಕಿದೆ, ಗೇಮ್ ಸ್ಟಾರ್ಟ್ ಆಗಿದೆ ಅಂತ ಎಲ್ಲ ಗ್ರೂಪಲ್ಲಿ. ಆ ರೆಡ್ ಕಾರ್ಡ್ನ ಗ್ರೋಯ್ ಅವರು ಮುದ್ರಬಿಟ್ಟು ಎಸ್ಬಿಡ್ತಾರೆ. ಆಮೇಲೆ ಅದರಿಂದ ಫಾಸ್ಟಾಗಿ ಓಡೋಗ್ತಾರೆ. ಅವ್ರ ತಲೆಯಲ್ಲಿ ಒಂದು ಪ್ಲಾನ್ ಬಂದಿರುತ್ತೆ ಆಲ್ರೆಡಿ. ಇನ್ನು ಗ್ರೂಪಲ್ಲಿ ಮೆಸೇಜಸ್ ಎಲ್ಲ ಮಾಡ್ತಿರ್ತಾರೆ, ಇವ್ರು ಏನೇನು ಮಾಡಿದ್ರು, ಗಾರ್ಡ್ ಎಲ್ಲ ಇಸ್ತಿದ್ದೆಲ್ಲ ಹಾಕಿದ್ರು. ಈ ಸ್ಟೈಲ್ ರಾಣಿರು ನೋಡ್ಬಿಟ್ಟು ಫುಲ್ಲು ಖುಷಿ ಪಡ್ತಾ ಇದ್ದಾರೆ, ಹಿಂಗೆ ಆಗಬೇಕು ಅಂತ ಅಂದ್ಕೊಂಡು. ಗ್ರೋಯ್ ಅದು ಪ್ಲಾನ್ ಏನಂತಂದರೆ, ಅಲ್ಲಿ ಹಾಸ್ಪಿಟಲ್ ಇರುತ್ತಲ್ಲ ಸ್ಕೂಲಲ್ಲಿ, ಒಂದು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ, ಏನಾದರೂ ಹೆಲ್ತ್ ಇಶ್ಯೂಸ್ ಆದರೆ ಅಂತ ಅಲ್ಲಿ ಹೋಗಿ ಹಾಸ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲೂ ಕೂಡ ಬಿಡ್ತಾ ಇಲ್ಲ, ಅಲ್ಲೂ 2 ಸ್ಟೂಡೆಂಟ್ಸ್ ಬಂದು ಹುಡುಕ್ತಾ ಇದ್ದಾರೆ. ಬಟ್ ಅನ್ಫಾರ್ಚುನೇಟ್ಲಿ ಗ್ರೋಯ ಕಾಣಿಸಲ್ಲ. ಅಷ್ಟರಲ್ಲಿ ಅವ್ರ ಮ್ಯಾಮ್ ಬಂದು ಏನೇನೋ ಸೀನ್ಸ್ ಆಗಿ ವಾಪಸ್ ಕಳಿಸ್ಬಿಡ್ತಾರೆ. ಅಲ್ಲಿಂದ ಗ್ರೋಯ ಅವರು ಮೆತ್ತಗೆ ಯಾರಾದರೂ ಇದ್ದಾರೆ ಅಂತ ನೋಡ್ಕೊಂಡು ಬರ್ತಾ ಇದ್ದಾರೆ ಹೊರಗಡೆಗೆ. ಅಷ್ಟರಲ್ಲಿ ಹಿಂದ್ಗಡೆ ಓದ್ಕೊಂಡಿದ್ದು 2 ಸ್ಟೂಡೆಂಟ್ಸ್ ಅವ್ರನ್ನ ನೋಡಿ ಬಾಲ್ನ ಕೆಳಗಡೆಯಿಂದ ಎಸ್ಬಿಡ್ತಾರೆ. ಸೊ ಗ್ರೋಯ ಅವ್ರು ಏನಾಗ್ತಾರೆ, ಕೆಳಗಡೆ ಬಿದ್ದೋಗ್ಬಿಡ್ತಾರೆ. ಈ ಕಡೆ ಟರ್ನ್ ಆದರೆ ಅವ್ರು ಕ್ಲೋಸ್ ಫ್ರೆಂಡ್ ಇದ್ರಲ್ಲ, ಅವ್ರು ಹಾಕೊಟ್ಬಿಟ್ಟಿದ್ದಾರೆ ಅಲ್ರಿ. ಅವ್ರು ಶಾಕಾಗಿ ನೋಡ್ತಿದ್ದಾರೆ. ಅಷ್ಟರಲ್ಲಿ ಮೇಲ್ಗಡೆಯಿಂದ ಯಾರೋ ನೀರು ಹಾಕ್ಬಿಡ್ತಾರೆ ಅವ್ರಿಗೆ, ಬಕೆಟಲ್ಲಿ ತಣ್ಣೀರು ತೆಗೆದ್ಬಿಟ್ಟು. ಆಮೇಲೆ ಬಟ್ಟೆನೂ ಬಿಸಾಕ್ಬಿಡ್ತಾರೆ, ಗಲೀಜಾಗಿರೋದು ಬಟ್ಟೆ. ಸೊ ಇದೆಲ್ಲ ಮಾಡಿರೋದು ಯಾರು ಅಂತಂದರೆ 3 ಜನ ಸ್ಟೈಲ್ ರಾಣಿರು ಇದ್ರಲ್ಲ, ಅದು ಅವ್ರು ಮಾಡಿರೋದು. ಆಮೇಲೆ ಗ್ರೋಯಂಗೆ ತುಂಬ ಬೇಜಾರಾಗುತ್ತೆ. ಅವರು ಸುಮ್ಮನೆ ಫಾಸ್ಟಾಗಿ ಓಡಾಡ್ತಾರೆ. ಫ್ಲೋರ್ ಹತ್ರ ಬಂದುಬಿಟ್ಟು ಜೋರಾಗಿ ಕೂಗ್ತಾ ಇದ್ದಾರೆ, ಇದೆಲ್ಲ ನನಗೆ ತುಂಬ ಕಷ್ಟ ಆಗ್ತಾಯಿದೆ, ಫೇಸ್ ಮಾಡೋಕ್ಕಾಗ್ತಿಲ್ಲ, ಯಾಕೆ ಸ್ಕೂಲಲ್ಲಿ ಈ ಥರ ರ್ಯಾಗಿಂಗ್ ಎಲ್ಲ ನಡೀತಾ ಇದೆ ಹಾಗೆ ಹೀಗೆ ಅಂದ್ಕೊಂಡು ಜೋರಾಗಿ ಕೂಗ್ತಾ ಇದ್ದಾರೆ. ಕಿರ್ಚ್ಬೇಕಾದ್ರೆ ರಿನ್ನು ಔತ್ಕೋ ಅಂತ ಹಿಂದ್ಗಡೆಯಿಂದ ಹೇಳ್ತಾ ಇದ್ರು. ಹೀರೋಯಿನ್ಗೆ ಹೆದರಿಕೆ ಆಗಿ ಯಾರು ಅಂತ ನೋಡ್ತಾರೆ. ಇದು ಇವತ್ತಿನ ಎಪಿಸೋಡ್ ಆಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.